given the sets A, B and C, which of the following may be considered as universal set or sets for all the three sets A, B and C. ಮೂರಕ್ಕೂ ಆಗುವಂಥ ಯೂನಿವರ್ಸಲ್ ಸೆಟ್ಟು ಯಾವ್ದ್ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಇದನ್ನು ಸೆಟ್ ಎಮ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಎನ್ ಅಂತ ಹೇಳಿ, ಇದು ಪಿ ಮತ್ತು ಇದು ಟಿ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಸೆಟ್ ಎಮ್ ಯೂನಿವರ್ಸಲ್ ಸೆಟ್ ಆಗುತ್ತೋ ಆಗಲ್ವೋ ಹೇಳಬೇಕು ನೀವು. ಎಮ್ಮಲ್ಲಿ 0 1 2 3 4 5 6 7 5 6ವರೆಗೂ ಇದೆ. ಇದರಲ್ಲಿ 8 ಇದೆ. ಸೊ 8 ಇಲ್ವಲ್ಲ ಇಲ್ಲಿ, ಹಾಗಾಗಿ ಇದು ಯೂನಿವರ್ಸಲ್ ಸೆಟ್ ಆಗಕ್ಕೆ ಸಾಧ್ಯ ಇಲ್ಲ. ಎಮ್ ಇಸ್ ನಾಟ್ ಅ ಯೂನಿವರ್ಸಲ್ ಸೆಟ್ ಆ್ಯಸ್ 8 ಇಸ್ ನಾಟ್ ಎನ್ ಎಲಿಮೆಂಟ್ ಇನ್ ಎಮ್. ಸರಿನಾ? ನೆಕ್ಸ್ಟು, ಎನ್ ಇಸ್ ನಾಟ್ ಅ ಯೂನಿವರ್ಸಲ್ ಸೆಟ್ ಆ್ಯಸ್ ಏನೂ ಇಲ್ಲ ಇದರಲ್ಲಿ. 0 ಇಸ್ ನಾಟ್ ಅ, ಆರ್ ಕನ್ಫ್ಯೂಸ್ ಮಾಡೋದು ಬೇಡ ನೀವು, 3 ಇಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಎನ್ ಅಲ್ವಾ. ಮೂರನೇದು, ಪಿ ಇಸ್ ಅ ಯೂನಿವರ್ಸಲ್ ಸೆಟ್. ಇದರಲ್ಲಿ ಎಲ್ಲ ಇದೆ, 0 1 2 3 4 5 6 7 8 9 10ವರೆಗೂ ಇದೆ. ಸೊ ಇಲ್ಲಿ ಏನೇನು ಬೇಕು ನಮಗೆ? 0 1 2 3 4 5 6 7 ಇಲ್ಲ, 8 ಇದೆ. ಸೊ 2 4 6 ಇದೆ ಇದರಲ್ಲಿ, ಸೊ ತೊಂದರೆ ಇಲ್ಲ ಅಲ್ವಾ. ಸೊ ಪಿ ಕ್ಯಾನ್ ಬಿ ಆ್ಯನ್ ಯೂನಿವರ್ಸಲ್ ಸೆಟ್. ಕೊನೆಯದಾಗಿ ಟಿ ಇಸ್ ನಾಟ್ ಎನ್ ಯೂನಿವರ್ಸಲ್ ಸೆಟ್. ಏನಕ್ಕೆ ಅದು ಯೂನಿವರ್ಸಲ್ ಸೆಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಆ್ಯಸ್ 0 ಇಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಟಿ, ಹಾಗಾಗಿ ಇಟ್ಸ್ ನಾಟ್ ಎನ್ ಯೂನಿವರ್ಸಲ್ ಸೆಟ್. ಸೊ ಇದೇ ನಿಮ್ಮ ಉತ್ತರ.